ನಿಮ್ಮ ಬಿ ಪಿ 90/60 ಇದೆಯಾ? ಗಾಬರಿ ಆಗಬೇಕಾ? ನೆನಪಿಡಿ, ಲೋ ಬಿ ಪಿ ಯಾವಾಗಲೂ ಸೇಫ್ ಅಲ್ಲ. ಬಿ ಪಿ 90/60ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಹೈಪೋಟೆನ್ಷನ್ ಅಥವಾ ಲೋ ಬಿ ಪಿ ಅಂತ ಕರಿತೀವಿ. ಕೆಲವರಿಗೆ ಅಂದರೆ ತುಂಬ ಆ್ಯಕ್ಟಿವ್ ಇರೋರಿಗೆ, ಸಣ್ಣ ಇರೋರಿಗೆ ಇದು ನಾರ್ಮಲ್ ಇರ್ಬೋದು. ಆದರೆ ಇನ್ನೂ ಕೆಲವರಿಗೆ ಇದು ಡೇಂಜರ್ ಕೂಡ ಆಗಿರ್ಬೋದು. ಲೋ ಬಿ ಪಿ ಇದ್ದು ಈ ಕೆಳಗಿನ ಲಕ್ಷಣಗಳಿದ್ದರೆ ಎಚ್ಚೆತ್ಕೋಬೇಕು. ತಲೆ ಸುತ್ತೋದು ಅಥವಾ ಕಣ್ಣು ಮಂಜಾಗೋದು, ದಿಢೀರಂತ ಪ್ರಜ್ಞೆ ತಪ್ಪೋದು, ವಿಪರೀತವಾದ ಸುಸ್ತು, ಮೈಕೈ ತಣ್ಣಗಾಗೋದು ಅಥವಾ ಬೆವರೋದು, ಎದೆನೋವು ಅಥವಾ ಉಸಿರಾಟದ ತೊಂದರೆ. ಬಿ ಪಿ ಎಷ್ಟು ಲೋ ಇದೆ ಅನ್ನೋದಕ್ಕಿಂತ ನಿಮ್ಮ ದೇಹಕ್ಕೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು ಮುಖ್ಯ. ಈ ಸಂದರ್ಭಗಳಲ್ಲಿ ಮಾತ್ರ ತಡ ಮಾಡಬೇಡಿ. ಬಿ ಪಿ ದಿಢೀರಂತ ಡ್ರಾಪ್ ಆದಾಗ, ಪದೇ ಪದೇ ಪ್ರಜ್ಞೆ ತಪ್ಪಿ ಬೀಳ್ತಿದ್ರೆ, ಜ್ವರ, ವಾಂತಿ ಅಥವಾ ಬೇದಿ ಆದಮೇಲೆ ಬಿ ಪಿ ಕಮ್ಮಿ ಆದರೆ, ಹಾರ್ಟ್ ಅಟ್ಯಾಕ್ ಅಥವಾ ಇನ್ಫೆಕ್ಷನ್ ಆದ ನಂತರ, ನೀವು ಬಿ ಪಿ, ಶುಗರ್ ಅಥವಾ ಯೂರಿನ್ಗೆ ಸಂಬಂಧಪಟ್ಟ ಮಾತ್ರೆ ತಗೋತಿದ್ರೆ, ಈ ಸಂದರ್ಭಗಳಲ್ಲಿ ನೀವು ವೈದ್ಯರನ್ನು ಕಾಣಬೇಕಾಗುತ್ತೆ. ಲೋ ಬಿ ಪಿ ನಿರ್ಲಕ್ಷ್ಯ ಮಾಡಿದ್ರೆ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಏಟಾಗ್ಬೋದು, ಮೆದುಳಿಗೆ ಸರಿಯಾದ ರಕ್ತ ಸಂಚಾರ ಆಗಲ್ಲ, ಕಿಡ್ನಿ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು ಮತ್ತು ಸಿವಿಯರ್ ಆದರೆ ಶಾಕ್ ಸ್ಥಿತಿಗೆ ತಲುಪಬಹುದು. ಇದನ್ನು ಅಲಕ್ಷ್ಯ ಮಾಡಬೇಡಿ. ಬಿ ಪಿನ ಕರೆಕ್ಟಾಗಿ ಚೆಕ್ ಮಾಡಿ, ನೀರು ಚೆನ್ನಾಗಿ ಕುಡಿಯಿರಿ, ನಿಮ್ಮ ಮಾತ್ರೆಗಳ ಬಗ್ಗೆ ಡಾಕ್ಟರ್ ಹತ್ರ ಚರ್ಚೆ ಮಾಡಿ. ನೆನಪಿಡಿ, ನೀವು ಆರಾಮಾಗಿದ್ದಾಗ ಮಾತ್ರ ಲೋ ಬಿ ಪಿ ಸೇಫ್. ನಿಮ್ಮ ಬಿ ಪಿ ಎಷ್ಟಿದೆ ಅಂತ ತಿಳಿದುಕೊಳ್ಳಿ, ಆದರೆ ನಿಮ್ಮ ದೇಹ ಹೇಳೋ ಮಾತನ್ನು ಕೇಳಿಸ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ, ಯಾರಿಗಾದರೂ ಹೆಲ್ಪ್ ಆಗ್ಬೋದು.